ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಗೆ ಒಂದು ಸಭೆ ನಡೆದಿದೆ. ಡಿ.ಕೆ. ಹರಿಕೃಷ್ಣ ಸಾಹೇಬರು ಅಧ್ಯಕ್ಷ ಆಗಿದ್ದಾರೆ. ಏನು ಇಷ್ಟ ಬಂದಿದೆ ಸರ್? ಇವತ್ತು ಬಹಳಷ್ಟು ಕಾರ್ಯಕರ್ತರಿಗೆ ಖುಷಿ ತಂದುಕೊಡುವಂತ ದಿನ ಬಂದಿದೆ. ಯಾಕಂತಂದ್ರೆ ಮಹಾನ್ ವ್ಯಕ್ತಿ ಅಂದ್ರೆ ಇವತ್ತು ಹೋರಾಟಗಾರ 19 ರಾಜ್ಯಗಳಲ್ಲಿ ಅವ್ರ KPCC IACC ಜನರಲ್ ಸೆಕ್ರೆಟರಿ ಕೆಲಸ ಮಾಡಿದ್ದಾರೆ. ಮತ್ತೆ ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ. ಮತ್ತೆ ರಾಜ್ಯದಲ್ಲಿ ತುಂಬಾ ಕೆಲಸಗಳು ಮಾಡಿದ್ದಾರೆ. ಮತ್ತೆ ಪ್ರಾಮಾಣಿಕತೆ, ಆಮೇಲೆ ಅವ್ರ ಹತ್ರ ನಾವ್ ಏನಾದ್ರೂ ಒಂದು ಅವ್ರ ಹತ್ರ ಹೋಗ್ಬೇಕಂತಂದ್ರೆ ನಾವು ಸರಿಯಾಗಿದ್ದು ಹೋಗ್ಬೇಕಂತ ವ್ಯಕ್ತಿ ನಮ್ಮ KPCC ಅಧ್ಯಕ್ಷ ಆಗಿದ್ದಾರೆ. ನಮ್ಮ ರಾಜ್ಯಕ್ಕೆ ಒಂದು ಒಳ್ಳೆ ಸಂದೇಶ ಕೊಡ್ತಾರೆ ಮುಂದಿನ ದಿನದಲ್ಲಿ. ಅವರು ನ್ಯಾಷನಲ್ ಲೆವೆಲ್ ಅಲ್ಲೇ ಆಗ್ಲಿ ಅವರು ಮಾದರಿಯಾಗಿ ಬಂದಿದ್ದಾರೆ. ಇವತ್ತು ನಮ್ಮ ರಾಜ್ಯದಲ್ಲಿ KPCC ಅಧ್ಯಕ್ಷ ಆಗಿ ಇವತ್ತು ನಮ್ಮೆಲ್ಲರ ಕಾರ್ಯಕರ್ತರ ಪರ ಅವ್ರು ನಿಲ್ತಾರೆ. ಕಾರ್ಯಕರ್ತರ ಒಂದು ಬೆನ್ನೆಲುಬಾಗಿ ಕೆಲಸ ಮಾಡ್ತಾರೆ. ಪಕ್ಷಕ್ಕೆ ಒಂದು ಒಳ್ಳೆ ಹೆಸರು ತರುವಂತ ತುಂಬಾ ಕೆಲಸ ಮಾಡ್ತಾರೆ. ಮುಂದಿನ ದಿನದಲ್ಲಿ 2028ರಲ್ಲಿ ನಮ್ಮ ಕಾಂಗ್ರೆಸ್ ಮತ್ತೆ ಇನ್ನೂ ಬಹುಮತವಾಗಿ ನಮ್ಮ ಕಾಂಗ್ರೆಸ್ ನಾವು ಗೆಲ್ಲುವಂತ ನಿರೀಕ್ಷೆ ಇದೆ. ಯಾಕಂತಂದ್ರೆ ಪ್ರಾಮಾಣಿಕತೆ ಇದೆ ಅಂತಂದ್ರೆ ನಮ್ಮ ಹರಿಪ್ರಸಾದ್ ಒಬ್ಬ ಒಂದು ಸಾಮಾನ್ಯ ವ್ಯಕ್ತಿಯಾಗಿ, ಸಾಮಾನ್ಯ ಕಾರ್ಯಕರ್ತರಾಗಿ ಇವತ್ತು ಅಷ್ಟೇ KPCC ಅಧ್ಯಕ್ಷ ಆಗಿದ್ದಾರೆ ಅಂತಂದ್ರೆ ಇದೇ ರೀತಿನೇ ಅವರು ಪಕ್ಷದ ಕಾರ್ಯಕರ್ತರು ಹೇಗಿದ್ದಾರೆ ಅದೇ ರೀತಿನೇ ಅವರು ಹೀಗೆ ಇದ್ದಾರೆ. ಯಾವುದೇ ಒಂದು ಬಗ್ಗೆ ಸಮಯ ಸಹ ಅವರು ತೆಗೆದುಕೊಳ್ಳೋದಕ್ಕೆ ಪಡದಂತಹ ಮಹಾನ್ ವ್ಯಕ್ತಿ ಇವತ್ತು ನಮ್ಮ KPCC ಅಧ್ಯಕ್ಷ ಆಗಿದ್ದಾರೆ. ನಮ್ಗೆಲ್ಲ ಖುಷಿ. ಈ ಒಂದು ಖುಷಿನ ನಾವು ಇದೇ ತಿಂಗಳು 21ಕ್ಕೆ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅದು ಸಹ ಅವರು ಬೇಡ ಅಂತ ಹೇಳ್ತಾ ಇದ್ರು. ಆದ್ರೂ ನಾವೆಲ್ಲ ಕಾರ್ಯಕರ್ತರು ನಮ್ಮ ಒಂದು ಪ್ರೀತಿ ಒಂದು ಇದಕ್ಕೆ ಅವರು ಒಪ್ಕೊಂಡಿದ್ದಾರೆ. ಈ ಒಂದು ಸಂತೋಷವನ್ನು ನಾವು ಅವತ್ತಿನ ದಿನದಲ್ಲಿ ಸಂಭ್ರಮ ಪಡೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ ನಮ್ಗೆ. ಮುಂದಿನ ದಿನದಲ್ಲಿ ಅವ್ರ ಜೊತೆ ನಾವೆಲ್ಲ ಕೆಲಸ ಮಾಡಿ ಒಂದು ಕಾಂಗ್ರೆಸ್ ಪಕ್ಷವನ್ನು ಇದು ಬಲಿಷ್ಠವಾಗಿ ತೆಗೆದುಕೊಂಡು ಹೋಗ್ತೀವಿ ಅಂತ ಅನ್ನೋದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸರ್ ಅವ್ರಿಗೆ ಯಾಕೆ ಸರ್ ಬೇಕು? ಎಲ್ಲ ರಾಜ್ಯದಿಂದ ಮುಖ್ಯಮಂತ್ರಿಗಳು ಬಂದು ಅವ್ರ ಮನೆ ಬಾಗಿಲು ಬಂದು ಕುತ್ಕೊಂಡು ಕೆಲಸ ಕೇಳಿದ್ದಿದೆ. ಅವ್ರಿಗೆ ಯಾಕೆ ಸರ್ ಈ ಮಿನಿಸ್ಟ್ರು? ಅವರು ಲೆವೆಲೇ ಬೇರೆ ಸರ್. ಅವರು ಒಂದು ಇದನ್ನೇ ಬೇರೆ. ಎಷ್ಟೋ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರ ಮನೆ ಬಾಗಿಲು ಬಂದು ಕಾದಿದ್ದಾರೆ ಎಲ್ಲ ಬೇರೆ ರಾಜ್ಯಗಳಲ್ಲಿ. ಅಂತವ್ರಿಗೆ ಯಾಕೆ ಸರ್ ಮಿನಿಸ್ಟ್ರು? ಅವರು ಒಂದು ಬಹಳಷ್ಟು ಚಿಕ್ಕದು ಸರ್ ಅವ್ರ ಪೊಸಿಷನ್. ಸರ್, ಇದು CBI ಚುನಾವಣೆ ಮಾಡಿ ಮುಗಿಸ್ತಕ್ಕಂಥ 4 ಸರಿ ಸುಪ್ರೀಂ ಕೋರ್ಟ್ ಆರ್ಡರ್ ಬಂತು. ಸುಪ್ರೀಂ ಕೋರ್ಟ್ ಆದ್ರೆ ಬೆಲೆ ಕೊಡೋದು ಸರ್. ಎಲ್ಲ ಸುಪ್ರೀಂ ಕೋರ್ಟ್ ಅಂತಂದ್ರೆ ಎಲ್ಲರೂ ಬೆಲೆ ಕೊಡ್ತಾರೆ. ಇದು ಈ ಸಂದರ್ಭ ಸ್ವಲ್ಪ ಹಿಂದೆ ಮುಂದೆ ಆಗಿದೆ ಹೊರತು ಸ್ವಲ್ಪ ಸಣ್ಣ ಪುಟ್ಟ ಒಂದು ಇದೇ ಆಗಿರೋದ್ರಿಂದ ಅದ್ರ ಸರಿಪಡಿಸಿ ಮುಂದಿನ ದಿನದಲ್ಲಿ ಆದಷ್ಟು ಬೇಗ CBI ಚುನಾವಣೆ ನಡೆಸ್ತಾರೆ ಸರ್. ಇನ್ನೊಂದೇ ಒಂದು ವಿಷಯ ಸರ್, 2.5 ವರ್ಷ 3 ವರ್ಷ ಮುಖ್ಯಮಂತ್ರಿಗಳು, ಈಗ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಡಳಿತ ಮಾಡಿ ಸಂಪೂರ್ಣವಾಗಿ ಎಲ್ಲ ತೃಪ್ತಿ ತಂದಿದ್ದಾರೆ ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವ್ರಿಗೆ ಏನ್ ಹೇಳ್ತೀರಾ ಸರ್? ಅವ್ರ ಒಂದು ಕೆಲಸ ಕಾರ್ಯದ ಬಗ್ಗೆ ನಾವು ಏನು ಮಾತಾಡಂಗಿಲ್ಲ. ಯಾಕಂತಂದ್ರೆ ಅನ್ನದಾನ ಅಷ್ಟು ಕೆಲಸಗಳು ಮಾಡಿದ್ದಾರೆ ಅವರು. ಅವ್ರ ಬಗ್ಗೆ ನಾವು ಅವರಷ್ಟು ಹೇಳಷ್ಟು ನಾವು ದೊಡ್ಡವರು ಅಲ್ಲ. ಮಹಾನ್ ವ್ಯಕ್ತಿ ಅವರು ಸಹ. ಅವರು ಒಂದು ಒಳ್ಳೆ ರಾಜ್ಯದಲ್ಲಿ ಬಡವರ ಪರ, ಕಾರ್ಮಿಕರ ಪರ, ಮತ್ತೆ ಎಲ್ಲ ಜಾತಿ ವರ್ಗದ ಪರ ಕೆಲಸ ಮಾಡಿದ್ದಾರೆ. ಯಾವುದೇ ಒಂದು ಜಾತಿ ಒಂದು ಮತ ಇಲ್ದೇನೆ ಎಲ್ರಿಗೂ ಸಹ ಸಮಾನವಾಗಿ ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯ. ಹಾಗಾಗಿ ಅವ್ರ ಬಗ್ಗೆ ನಾವು ಹೇಳೋಷ್ಟು ದೊಡ್ಡವರೇನಿಲ್ಲ. ಮುಂದಿನ ದಿನದಲ್ಲಿ ಅವರು ಸಹ ನಮ್ಮ KPCC ಅಧ್ಯಕ್ಷರ ಜೊತೆಲಿ ಮತ್ತೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ನಮ್ಮ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು, ಮತ್ತೆ ಹರಿಪ್ರಸಾದ್ ಸಾಹೇಬರು, ಮತ್ತೆ ಸಿದ್ದರಾಮಯ್ಯ ಸಾಹೇಬರು ಎಲ್ಲ ಒಟ್ಟಿಗೆ ತಗೊಂಡು ಮುಂದಿನ ದಿನದಲ್ಲಿ ಇನ್ನೂ ಬಹುಮತವಾಗಿ ನಾವು ಪಕ್ಷವನ್ನು ಕಟ್ಟುವಂತ ಕೆಲಸ ಮಾಡಿ ಮುಂದಿನ ದಿನದಲ್ಲೆಲ್ಲ ಯಾವತ್ತೂ ಸಹ ರಾಜ್ಯದಲ್ಲಿ BJP ಬರೋಕ್ ಸಾಧ್ಯನೇ ಇಲ್ಲ. ಆ ರೀತಿ ಕೆಲಸವನ್ನು ಮಾಡ್ತಾರ ಅಂತ ಲೀಡರ್ಗಳು ನಮ್ಮಲ್ಲಿ ಸಿಕ್ಕಿದ್ದಾರೆ. ನಮ್ಮ ಒಂದು ಟೀಮ್ ಇದೆ ಸರ್.